ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನು ಸಿಂಧು. ಇವತ್ತು ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು, ಅಮ್ಮ ಮತ್ತು ನನ್ನ ಮಗ ಲಿಖಿತ್ 3 ಜನನೂ ಇವತ್ತು ಹೊರಗಡೆ ಹೊರಟಿದ್ವಿ. ಅಮ್ಮ ಬಂದಿದ್ರು ಊರಿಂದ, ಹಾಗಾಗಿ ಅಮ್ಮಂಗೆ ಐಕೆ ಒಂದ್ಸಲಿ ತೋರಿಸ್ಕೊಂಬರೋಣ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಇಲ್ಲೊಂದು ಸಪ್ರೇಟ್ ಸೆಕ್ಷನ್ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಏನಾದರೂ ನಮಗೆ ರೀಸನಬಲ್ ಆಗಿರುವಂಥ ಫರ್ನಿಚರ್ ಯಾವ್ದಾದ್ರು ಸಿಕ್ಕಿದ್ರೆ ನಮ್ಮ ಲಕ್ಕಲ್ಲಿ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ ನಾವು. ಸೊ ಬನ್ನಿ ಹೋಗೋಣ ಇವಾಗ. ಇದನ್ನೆಲ್ಲ ಏನು ಯಾವುದೋ ಮನೆ ತೋರಿಸ್ತಿದ್ದೀರಾ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದೆಲ್ಲ ಐಕೆ ಸೆಟಪ್, ಐಕೆ ಒಳಗಡೆ ಇರುವಂಥ ಸೆಟಪ್ಗಳು. ಬೆಡ್ರೂಮ್ ಸೆಟಪ್ ಬೇಕಾ, ಕಿಚನ್ ಸೆಟಪ್ ಬೇಕಾ, ಲಿವಿಂಗ್ ರೂಮ್ ಸೆಟಪ್ ಬೇಕಾ, ಎಲ್ಲ ಮಾಡಿ ಇಟ್ಟಿರ್ತಾರೆ ನೋಡಿ. ಎಲ್ಲ ಪ್ರತಿಯೊಂದು ಕಿಡ್ಸ್ ಏರಿಯಾ, ಕಿಡ್ಸ್ ರೂಮ್ ಹೇಗೆ ನಾವು ಡೆಕೋರೇಟ್ ಮಾಡ್ಕೊಬೇಕು, ಹೇಗೆ ಅಡ್ಜಸ್ಟ್ ಮಾಡಬೇಕು, ಪ್ರತಿಯೊಂದು ಎಲ್ಲ ಐಡಿಯಾ ಸಿಕ್ಬಿಡುತ್ತೆ ಇಲ್ಲಿಗೆ ಬಂದರೆ. ಈ ಸಲ ಅಂತೂ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಜನ ಅಂದರೆ ಸಿಕ್ಕಾಬಟ್ಟೆ ಜನ. ಲಾಸ್ಟ್ ಟೈಮ್ ಹೋದಾಗ ಇಷ್ಟು ಜನ ಇರಲಿಲ್ಲ. ಈ ಸಲ ಅಂತೂ ತಿರುಗಾಡೋಕ್ಕೂ ಕಷ್ಟ ಆಗಿತ್ತು, ಅಷ್ಟು ಜನ. ಎಲ್ಲಿ ಹೋದ್ರೂ ಜನನೇ ಇತ್ತು, ಯಾವ ಸೆಕ್ಷನ್ಗೆ ಹೋದ್ರೂ. ಸೊ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಎಲ್ಲರೂ ಐಕೆ ನೋಡೋದಕ್ಕೆ ಅಂತಲೇ ಬಂದಿದ್ದರು. ಸೊ ನಾವು ಹೋದಾಗ ಆಲ್ಮೋಸ್ಟ್ ಸಂಜೆನೇ ಆಗೋಗಿತ್ತು, ಸಿಕ್ಕಾಬಟ್ಟೆ ರಶ್ ಕೂಡ ಇತ್ತು. ಸೊ ನಾವು ಹಾಗೆ ಅಮ್ಮಂಗೆಲ್ಲ ತೋರಿಸ್ಕೊಂಡು ಹೊರಟ್ವಿ ಇವಾಗ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಪ್ಲ್ಯಾಂಟ್ಸ್. ಇದು ಪ್ಲ್ಯಾಂಟ್ಸ್ಗೋಸ್ಕರನೇ ಸಪ್ರೇಟ್ ಸೆಕ್ಷನ್ ಇದೆ. ನಾನು ಹೇಳಿದ್ದು ಇದೇನೇ ನೋಡಿ, ದ ಸೆಕೆಂಡ್ ಲೈಫ್ ಫರ್ನಿಚರ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಇದಂತೂ. ಸೊ ಬನ್ನಿ ಶುರು ಮಾಡೋಣ ಇವಾಗ. ಹಳೇದಾದ್ರೂ ತುಂಬಾ ಚೆನ್ನಾಗಿರುವಂಥದ್ದು. ಹಳೇದಂದರೆ ತುಂಬ ಹಳೇದಾಗಿರಲ್ಲ ಇದು, ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರುವಂಥದ್ದು ಗೊತ್ತಾಗಲ್ಲ. ಸೊ ಅದನ್ನು ಇಲ್ಲಿ ನಾವು ನೋಡ್ಕೋಬೋದು, ಮತ್ತು ನಮ್ಮ ಮನೆಗೆ ತೊಗೊಂಡೋಗಿ ನಾವು ಉಪಯೋಗಿಸ್ಕೊಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ, ಮತ್ತು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಫರ್ನಿಚರ್ಗಳು ಸಿಗುವಂಥ ಜಾಗ ಇದು ಅಂತಲೇ ಹೇಳ್ಬೋದು. ಸೆಕೆಂಡ್ ಲೈಫ್ ಫರ್ನಿಚರ್ ಸೆಕ್ಷನ್ನು. ಇದನ್ನು ನೋಡಿ ನಾವು ಅಮ್ಮಗೂ ಕೂಡ ತುಂಬಾ ಖುಷಿ ಆಯಿತು. ಹೊಸ ಫರ್ನಿಚರ್ಗಳಿಗೆ ಏನಾದರೂ ಅಕಸ್ಮಾತ್ ಹೋಲಿಸ್ಕೊಂಡ್ರೆ ನಾವು ಇಲ್ಲಿ ಬೆಲೆಗಳು ತುಂಬಾ ರೀಸನಬಲ್ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದಂತೂ ಹಾಫ್ ಬೆಲೆ ಕೊಡ್ತಾರೆ ಇಲ್ಲಿ. ಅದು ಏನಾಗಿದೆ ಅಂತಲೇ ಗೊತ್ತಿರಲ್ಲ, ಸ್ವಲ್ಪನೂ ಏನೂ ಇರಲ್ಲ. ಏನು ಡ್ಯಾಮೇಜ್ ಅಂತ ನಾವು ಎಷ್ಟು ಹುಡುಕಿದ್ರೂ ಗೊತ್ತಾಗಲ್ಲ. ಹಾಫ್ ರೇಟ್ಗೆಲ್ಲ ಸಿಗುತ್ತೆ. ಅಕಸ್ಮಾತ್ ಏನಾದರೂ ಹೊಸದಾಗಿ ಮನೆ ಬಡ್ಜೆಟಲ್ಲಿ ನಾವು ಮನೇನ ಡೆಕೋರೇಟ್ ಮಾಡಬೇಕಪ್ಪ ಅಂತ ಇಷ್ಟಪಡೋರಿಗೆ, ಅಂತ ಆ ಥರ ಬಯಸೋವಂಥವ್ರಿಗೆ ಇದೊಂದು ಒಳ್ಳೆ ಸೆಲೆಕ್ಷನ್ ಅಂತಲೇ ಹೇಳ್ಬೋದು ಈ ಸೆಕ್ಷನ್ಗೆ ಬಂದರೆ. ಮತ್ತು ಇನ್ನೊಂದು ಇದರಲ್ಲಿ ಏನಿಗೆ ಗೊತ್ತಾಗುತ್ತೆ ಅಂತಂದರೆ, ಯಾವುದೇ ವಸ್ತುಗಳನ್ನ ಸುಮ್ಮನೆ ಹೊಸ್ದಾಗಿ ಪರ್ಚೇಸ್ ಮಾಡಿ ನಾವು ಸ್ಟಾಕ್ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ರೀಯೂಸ್ ಮಾಡೋದು, ಮತ್ತು ನಮ್ಮ ಹಣನೂ ಉಳ್ಕೊಂಡಂಗಾಗುತ್ತೆ, ನಮ್ಮ ಪರಿಸರಕ್ಕೂ ಕೂಡ ಸಹಾಯ ಮಾಡ್ದಂಗಾಗುತ್ತೆ. ಏನೋ ಒಂದು ಸುಂದರ ಕಲ್ಪನೆ ಒಂದು ಐಕೆ ಸೆಕ್ಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಇಲ್ಲಂತೂ ಎಲ್ರಿಗೂ ಉಪಯೋಗ ಅಂತ ಡಿಫ್ರೆಂಟ್ ಆಗಿರುವಂಥ ಫರ್ನಿಚರ್ಗಳು ಕೂಡ ಸಿಗುತ್ತೆ. ನೋಡ್ಬೋದು ಎಲ್ಲ. ಕೆಲವೊಂದೆಲ್ಲ 50,000 ಇರೋದ್ರೆಲ್ಲ 23,000 ಅದು ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಷ್ಟೊಂದು ರೇಟಾ ಅಂತ ಅಂದ್ಕೊಳ್ಳೋದಲ್ಲ. ಕ್ವಾಲಿಟಿ ಐಕೆ ಫರ್ನಿಚರ್ಸ್ ಅಂತೂ ಅಷ್ಟೇ ಎಕ್ಸ್ಟ್ರೀಮ್ ಆಗಿರುತ್ತೆ, ಸೂಪರಾಗಿರುತ್ತೆ ನೋಡಿ. ಇದಂತೂ ಈ ಕಬೋರ್ಡ್ ಅಂತೂ ಏನಾಗಿದೆ ಅಂತಲೇ ಗೊತ್ತಾಗಲ್ಲ. ನಾವು ಎಲ್ಲ ಹುಡುಕಿ ನೋಡಿದ್ವಿ, ಓಪನ್ ಮಾಡಿ ಏನೇ ಡ್ಯಾಮೇಜ್ ಇರ್ಬೋದೇನೋ ನೋಡೋಣ ಅಂತ ಅಂದ್ಬಿಟ್ಟು. ಎಲ್ಲೂ ಏನೂ ಡ್ಯಾಮೇಜ್ ಇಲ್ಲ. ಅದೇನು ಅಂತ ಅವ್ರನ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಗೊತ್ತಾಗೋದು. ಇದು ಒಂದು ಫುಲ್ ಒಂದು ಸೆಟಪ್ ಇತ್ತು. ಇದೊಂದು ಬಾಕ್ಸ್ ಇತ್ತು. 10,000 ರುಪೀಸ್ ಆ್ಯಕ್ಚುಲಿ. ಇದು 5,000 ರುಪೀಸ್ಗೆ ಹಾಕಿದ್ದಾರೆ. ಅದೇನು ಆಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬಾ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಮಿರರು ಅಷ್ಟೇ. ಮಿರರ್ ಆ್ಯಕ್ಚುಲಿ ಇದು 7,000 3,000 ಏನೋ ಸಮಥಿಂಗ್, ಏನೋ 3,999ಗೆ ಹಾಕ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಮಿರರ್ ಕ್ವಾಲಿಟಿ ಅಂತೂ. ಸೂಪರಾಗಿದೆ. ಇದು ಫುಲ್ಲು ಒಂದು ಕ್ಯಾಬಿನೆಟ್ ಫುಲ್ ಸೆಟ್ ಇತ್ತು. ಇದು ಆ್ಯಕ್ಚುಲಿ 70,000 ಏನೋ ಸಮಥಿಂಗು, ಎಷ್ಟು 50ಗೋ ಏನಕ್ಕೋ ಹಾಕಿದ್ದಾರೆ ಅಂತ ಕಾಣುತ್ತೆ. ಇದು ಫುಲ್ ಸೆಟಪ್ ಇತ್ತು, ನಾನು ಫುಲ್ ತೋರಿಸಿಲ್ಲ. ಸೋಫಾನು ಅಷ್ಟೇ. ಇದು ಎಲ್ಲ ಸೆಕೆಂಡ್ಸೇ. ಕಾರ್ಡ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಫರ್ನಿಚರ್ಸ್ ಎಲ್ಲ ಯಾವುದೋ ಯೂಸ್ ಮಾಡಿ ಸೇಲ್ಗೆ ಹಾಕಿರುವಂಥ ಸೆಕೆಂಡ್ ಲೈಫ್ ಫರ್ನಿಚರ್ಸ್ ಅಲ್ಲ, ಹೊಸದೇನೆ. ಅಕಸ್ಮಾತ್ ಏನಾದ್ರು ಶಿಫ್ಟಿಂಗ್ ಟೈಮಲ್ಲಿ ಏನಾದರೂ ಆದಾಗಿರೋ ಇದ್ದಂಥ ಫರ್ನಿಚರ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.